ಜಲಾಶಯ ನಮ್ಮೆಲ್ಲರ ತಾಯಿದ್ದಂಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣದ ಇಲ್ಲಿ ಏನಾಗಿದೆ ಜಲಾಶಯದ ವಿಷಯಕ್ಕೆ ಇವತ್ತು ಏನು ಸಂಬಂಧಪಡ್ತಾ ಇದೆ, ಏನು ಪರಿಸ್ಥಿತಿಗಳಾಗ್ತದವ, ಹಿಂದೆ ಈಗ 30-40 ವರ್ಷ ಕೆಳಗೆ ಜಲಾಶಯದಿಂದ ಏನು ಅನುಕೂಲತೆಗಳಿತ್ತು, ಇವತ್ತು ಯಾವ ಪರಿಸ್ಥಿತಿ ಜಲಾಶಯ ಬಂದು ನಿಂತತೆ. ಇದಕ್ಕೆ ಕಾರಣೀಭೂತರಾಗಿ ಇವತ್ತಿನ ನಮ್ಮ ಉದ್ಯಾಳ ಸಾಹೇಬರು ಇದರಲ್ಲಿ ಫಸ್ಟ್ JI ಕೆಲಸ ಮಾಡ್ಯಾರ, ಆಮೇಲೆ ಸ್ವರೂಪದಾಗ AWI ಕೆಲಸ ಮಾಡ್ಯಾರ, ಇಲ್ಲಿ ಬಳ್ಳಾರಿಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ, ಆಮೇಲೆ ಮುನ್ರಾಬಾದಲ್ಲಿ ಸೂಪರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ, ಆಮೇಲೆ ಮುನ್ರಾಬಾದ್ ಕಂಪ್ಲೀಟ್ ನಮ್ಮ ತುಂಗಭದ್ರಾ ಜಲಾಶಯಕ್ಕೆ ಆಂಧ್ರ ತೆಲಂಗಾಣ ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ಜಲಸಂಪನ್ಮೂಲ ಚೀಫ್ ಇಂಜಿನಿಯರ್ ಆಗಿ ಇವತ್ತು ತುಂಗಭದ್ರಾ ಬೋರ್ಡ್ ಕೂಡ ಒಬ್ಬ ಸದಸ್ಯರಾಗಿ ಚೀಫ್ ಇಂಜಿನಿಯರ್ ಆಗಿ ಸಂಪೂರ್ಣವಾಗಿ ಜಲಾಶಯದಲ್ಲೇ ನಿವೃತ್ತಿ ಹೊಂದಿದ್ದಾರೆ. ಅಂದ್ರೆ ಅವರ ಒಂದು ಸಲಹೆ ಮೇಲೆ ನಾವೆಲ್ಲರೂ ಕೂಡ ಹೋಗ್ತಾ ಇದೀವಿ. ಇವತ್ತು ಮಹಾಬಲೇಶ್ವರ ಗೌಡ ಇಂಜಿನಿಯರ್ ಬರ್ಬೇಕಾಯ್ತು, ಅವರೇ ರಾವ್ ಬಹದ್ದೂರ್ ಇಂಜಿನಿಯರ್ ಕಾಲೇಜ್ ಪ್ರಿನ್ಸಿಪಲ್ ಆಗಿ ನೇಮಕಗೊಂಡರು, ಮತ್ತೆ ಅವ್ರೇನು ಕೆಲಸ ಕಾರ್ಯ ಎಷ್ಟು ಉಳಿದೇವಂತ ಬರೋದಕ್ಕಾಗಿಲ್ಲ. ಹಂಗಾಗಿ ಉದ್ಯಾಳ ಸಾಹೇಬ್ರ ಪರಿಚಯ ತಮ್ಗೆಲ್ಲರಿಗೂ ಕೂಡ ದಯವಿಟ್ಟು ಉದ್ಯಾಳ ಸಾಹೇಬರು ಇದ್ರೆ ನಮಗೆ ಬಲ. ಇವತ್ತು ಅದರ ಜಲಾಶಯದ ಏನೇ ವಿಷಯ ಇದ್ರು ಕೂಡ ಅವರೇ ನಮಗೆ ಮುಹೂರ್ತವಾಗಿ ಸಾಕ್ಷಿದಾರರಾಗಿರ್ತಾರ. ಯಾಕಂದ್ರೆ ಅಲ್ಲಿ ಜಲಾಶಯದಲ್ಲಿ ಈಗ ಸುಮಾರು ಒಂದು 15 ವರ್ಷ ಆಯ್ತು ಸರ್ ರಿಟೈರ್ಡ್ ಆಗಿ. 15 ವರ್ಷ ಕೆಳಗೆ ರಿಟೈರ್ಡ್ ಆಗಕ್ಕೆ ಮುಂಚೆ ಪ್ರತಿ ವರ್ಷ ಮಂತ್ರಾಲಯ ಮಹಾಸ್ವಾಮೀಜಿಗಳನ್ನ ಅಲ್ಲಿ ಕರೆಸಿ ಜಲಾಶಯ ತುಂಬಬೇಕಂತಂದೇಳಿ ಪೂಜೆ ಕೂಡ ಮಾಡಿಸಿದ್ರು. ಅಂತ ಸಂದರ್ಭವಾಗಿ ರೈತರನ್ನೆಲ್ಲ ಕರೆಸಿದ್ರು ಅಲ್ಲಿಗೆ. ಅಂದ್ರೆ ಆ ರೀತಿಯಾಗಿ ಒಂದು ಮನೋಭಾವನೆ ಅವರಲ್ಲಿ ಐತೆ. ಹಂಗಾಗಿ ಅವರೆಲ್ಲರೂ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಕೂಡ ಸ್ವಾಗತ ಕೋರ್ತೇನೆ. ಸರ್, ಈಗ ಜಲಾಶಯದ ವಿಷಯ, ಈಗ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ತುಂಗಭದ್ರಾ ಜಲಾಶಯ ಏನಿದೆ ಅಲ್ಲ ಸರ್, ಈಗ 105 TMC ಅಂತ ಹೇಳ್ತಾರ. ಅದು 5 TMC ಬಂದು 100 TMC ಸರ್, 33 TMC ಆಲ್ರೆಡಿ ಹೋಗ್ಬಿಡುತ್ತೆ. ಈಗ 100 TMC ಇರತಕ್ಕಂಥದ್ದು 5 TMC ಜಾಸ್ತಿ ಎಕ್ಸ್ಟ್ರಾ ಹೇಳ್ತಾರಂದ್ರೆ ಆ ಗೇಟ್ಗಳಿಗೆ ಒಂದೊಂದು ಅಡಿ ಎಕ್ಸ್ಟ್ರಾ ಮಾಡಿದ್ದಾರೆ ಸರ್. ಅದಕ್ಕಾಗಿ 105 ಅಂತ ಹೇಳ್ತಾರೆ ಹೊರತಾಗಿ ಒಳಗಡೆ ಯಾವುದೇ ಒಂದು ಮರಳು ಕೂಡ ತೆಗೆದಿಲ್ಲ. ಆದ್ರೆ ನಾವು ಸಾರನ್ನ ಸಲಹೆ ಕೇಳ್ತಿರೋದು ಏನಂದ್ರೆ ತುಂಗಭದ್ರಾ ಜಲಾಶಯ ಉಳಿತಕ್ಕಂಥ ಪ್ರಯತ್ನ ಮಾಡ್ರಿ. ಮೊನ್ನೆ ತಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಜಲಾಶಯದಲ್ಲಿ ವಿಷಯನ ಕೇಳಿದರೆ ಉಳಿನ ಬಗ್ಗೆ ಅವರು ಕೂಡ ಮೊನ್ನೆ ಮಾನ್ಯತೆ ಕೊಟ್ಟು ವಿಷಯ ತಿಳಿಸಿದ್ದಾರೆ. ಅದೇನೋ ಚೈನಾ ಸಿಸ್ಟಮ್ ಬಗ್ಗೆ ಆಲೋಚನೆ ಮಾಡ್ತೀವಿ, ಆಂಧ್ರ ತೆಲಂಗಾಣದ ಬಗ್ಗೆ ಆಲೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ತಮ್ಮೆಲ್ಲರ ಒಂದು ಸಹಕಾರದ ಮೇರೆಗೆ 2017ರಲ್ಲಿ ತುಂಗಭದ್ರಾ ಜಲಾಶಯ ಉಳಿತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ಅವಾಗ ನಾವೇನ್ ಮಾಡಿದ್ದು, ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ ನಲ್ಲಿ ಎಲ್ಲರೂ ಕೂಡ ಏನೋ ಇಲ್ಲಿ ಜಗದೀಶ್ ಶೆಟ್ಟರು, ಕುಮಾರಸ್ವಾಮಿ ಮತ್ತು ಅನಂತ್ ಕುಮಾರ್ ಸರ್ ಅವರೆಲ್ಲರೂ ವಿಷಯ ಎತ್ತಿದ ಮೇಲೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ರೈತರಿಂದಲೇ ಇವತ್ತು ಉಳಿತಕ್ಕಂಥ ಪ್ರಯತ್ನ ಆಗ್ತಾ ಇತ್ತಂದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ತಜ್ಞಾನ ಸಂಸ್ಥೆಗೆ ಏನ್ ವಿಷಯ ಬಂತು, ಯಾವುದೇ ಕಾರಣಕ್ಕೂ ಉಳಿ ತೆಗೆದಾಗಲ್ಲ ಅಂತಂದೇಳಿ ಅವ್ರಿಗೊಂದು ಸಲಹೆ ಬಂತು. ಆ ಸಲಹೆ ನಡ್ಕೊಂಡು ಕುಂತ್ಬಿಟ್ರು. ಅಂದ್ರೆ 2017ರಿಂದ ಇಲ್ಲಿವರೆಗೆ 8 ವರ್ಷ ಆಯ್ತು. 8 ವರ್ಷ ಆಯ್ತು, ಯಾವುದೇ ಸರ್ಕಾರ ಕೂಡ ಇಲ್ಲಿವರೆಗೆ ಏನ್ ಮಾಡ್ತಾ ಇಲ್ಲ. ಅಂದ್ರೆ ಅವ್ರ ತಜ್ಞಾನ ಸಮಿತಿ ಯಾವ ರೀತಿಯಾಗಿ ನೀವು ತಜ್ಞಾನ ಸಮಿತಿ ಹೇಳಿದ್ರಿ, ಉಳಿ ತೆಗಿಯಕ್ಕೆ ಆಗಲ್ಲ ಅಂತ ಹೇಳಿದ್ರಿ. ಮೊದಲವರು ಹೇಳಿದ್ರು 20,000 ಎಕರೆ ಹೊಲ ಬೇಕು, ಆ ಉಳು ಹಾಕಂತ ಹೇಳಿದ್ರು ಸರ್. 2017ರಲ್ಲಿ ನಿಮ್ಮೆಲ್ಲರೂ ಕಣ್ಣೆದುರಿ ಮಾಡಿ ತೋರಿಸಿದ್ವಿ. 188 ಕಿಲೋಮೀಟರ್ ಉದ್ದ ಐತೆ ಇವತ್ತು ಹಿನ್ನೀರಿನ ಪ್ರದೇಶ. 87,666 ಎಕರೆ ಇವತ್ತು ಜಮೀನು ವಿಸ್ತೀರ್ಣ ಪ್ರದೇಶ ಐತೆ. ಅದ್ರಲ್ಲಿ ಯಾಕೆ ಆಗಲ್ಲ ಉಳು ತೆಗೆಯೋದು? ಇವತ್ತು ಜಲಾಶಯದಲ್ಲಿ ಒಳಗೆ ಹೋಗ್ತಕ್ಕಂಥ ಇವ್ರನ್ನ ರಸ್ತೆಗಳು ಮಾಡಿಕೊಡ್ರಿ, ಅದ್ರ ಮುಖಾಂತರ ಉಳತಕ್ಕಂಥವ್ರಿಗೆಲ್ಲ ಪರ್ಮಿಷನ್ ಕೊಟ್ಬಿಡ್ರಿ. ಇಟಿಗೆ ಕಾರ್ಖಾನೆಗೆ ಕೊಟ್ರೆ ಕಾಯ್ದೆ ತಗೊಂಡೋಗ್ತಾರ. ಒಳಗೆ ಗ್ರಾವಲ್ ಐತೆ, ಉಸುಗೆ ಐತೆ, ಇಟಿಗೆ ಕಾರ್ಖಾನೆಗೆ ಐತೆ, ಮರಳು ಐತೆ. ಇವತ್ತು ಫಲವತ್ತಾಗಿರ್ತಕ್ಕಂಥ ಇವತ್ತು ಮರಳು ಐತೆ ಅದರಲ್ಲಿ. ಅದಕ್ಕೆ ಯಾಕೆ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ? ಇವತ್ತು ನಮ್ಮ ರೈತರು ಏನ್ ಮಾಡಿಬಿಟ್ಟಿವಿ ಸರ್, ನಾವು ಬೇಸರಾಗಿವೆ. ಒಳಗೆ ಹೋದ್ರೆ ನಮ್ನ ಯಾರು ಪೊಲೀಸ್ ಹಿಡ್ಕೊಂತಾರ ಸರ್? ಪೊಲೀಸರು ಭಯ ಬಂದ್ಕೊಂಡು ನಡೆಯುತ್ತೆ. ಮೊನ್ನೆ ಅದನ್ನ ನಾವು DCM ಸಾಹೇಬ್ರಿಗೆ ಹೇಳಿದ್ವಿ ಸರ್, ಈ ಪೊಲೀಸರ ಕಾರಣ ಏನಿದ್ರಾಗ ಅದಿರೋದು ತುಂಗಭದ್ರಾ ಬೋರ್ಡ್. ಇವಾಗ ಸಾಹೇಬ್ರ ಚೀಫ್ ಇಂಜಿನಿಯರ್ ಬಂದಾರ ಅಂದ್ರೆ ಅವ್ರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವ್ರು ಇದಾರೆ. ಪೊಲೀಸರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಮೈನಿಂಗ್ ರಾಜ ಅದು ಅವರಿಗೆ ಸಂಬಂಧ ಇಲ್ಲ. ಪೊಲೀಸ್ ಇಲಾಖೆ ಯಾಕೆ ನಮ್ಮ ರೈತರ ಟ್ರಾಕ್ಟರ್ಗಳು ಹಿಡ್ಕೊಂಡ್ ಬರ್ತಾರೆ? ಇವತ್ತು ಮೈನಿಂಗ್ ಜಲಾಚಾರ ನಿಮಗೆ ಸಂಬಂಧ ಏನೈತೆ? ನಿಮ್ಮಲ್ಲಿ ಅಕ್ರಮವಾಗಿ ನಡೀತಕ್ಕಂಥದ್ದನ್ನ ನಿಮ್ಮ ಏನ ನಬರ್ಕ ನಿಮಗೆ ತಡೆಗಟ್ಟೋದು ಆಗ್ತಾ ಇಲ್ಲ. ವಿನಾಕಾರಣ ಬಂದು ನಮ್ಮ ರೈತರಿಗೆ ಉಳು ತುಂಬಂದು ಹಾಕಿ ನೀವು ಇದು ಮಾಡ್ತಾ ಇದೀರಿ. ಹಂಗಾಗಿ ಅದನ್ನ ಆ ತರ ಆಗ್ಬಾರ್ದು. ಇವತ್ತಿನ ಅದನ್ನ ಒಂದು ಪರಿವರ್ತನೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಮೊನ್ನೆ ಉಪಮುಖ್ಯಮಂತ್ರಿಗಳಿಗೆ ಮೊನ್ನೆ ಎಲಿಫೆಂಟ್ ನಲ್ಲಿ ವಿಷಯ ತಿಳಿಸಿದ್ವಿ. ಅವರು ಕೂಡ ಇಲ್ಲ ಆ ರೀತಿ ಆಗ್ಬಾರಕಲ್ಲ, ನಾನು ಈಗ ಪ್ರೆಸ್ ಮೀಟ್ ಆಗಿ ಹೇಳಿದೆ, ಯಾರಾದ್ರೂ ತಗೊಂಡೋಗ್ಬೋದು ಅಂತ ಹೇಳಿ ಬಂದಿನಲ್ಲ ಡ್ಯಾಮ್ನಾಗ ಅಂತ ಹೇಳಿದ್ರು. ಹಂಗಾಗಿ ದಯವಿಟ್ಟು ಸರ್ ಎಲ್ಲ ಪತ್ರಿಕಾ ಮಾಧ್ಯಮ ಮುಖಾಂತರ ಯಾರೇ ಜಲಾಶಯದಲ್ಲಿ ಹೋಗಿ ಮರಳನ್ನ ತಾಂಬ್ಲಿ, ಉಸುಗನ್ನ ತಾಂಬ್ಲಿ, ಇವತ್ತು ಕಪ್ಪು ಮಣ್ಣು ಹೂಳನ್ನ ತಗೊಂಬರ್ಲಿ, ಅದಕ್ಕೆ ಯಾವುದೇ ಒಂದು ಪೊಲೀಸರ ಇಲಾಖೆ ಆಗ್ಲಿ ಇಂಜಿನಿಯರ್ಗಳ ಪರ್ಮಿಷನ್ ಬೇಕಿಲ್ಲ ಅಂತಕ್ಕಂಥ ಮಾತನ್ನ ಬೊಮ್ಮಾಯಿ ಸಾರ್ ಹೇಳಿದ್ರು. ಇವತ್ತು DCM ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಕೂಡ ಹೇಳ್ಯಾರ. ಅದನ್ನ ತಾವು ದಯವಿಟ್ಟು ಪತ್ರಿಕಾ ಮತ್ತು ಮಾಧ್ಯಮ ಮುಖಾಂತರ ಈ ವಿಷಯನ ತಿಳಿಸಿದ್ರೆ ನಮ್ಮ ಇವರಿಗೆ ಗ್ರಾಮಾಂತರದಾಗ ಆಗ್ಲಿ, ರೈತರಿಗೆ ಆಗಲಿ, ಜನಸಾಮಾನ್ಯರಿಗೆ ಆಗಲಿ ವಿಷಯ ಗೊತ್ತಾದ ಸರ್. ಈಗ ನಾವು ಹಿಂದೆ ಕೂಡ
ಎಷ್ಟೋ ಸಲ ಸಭೆಗಳನ್ನು ಮಾಡಿದ್ವಿ. ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಪುರುಷೋತ್ತಮ್ ಗೌಡರು ಒಂದು ಹಠ ತೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಬೇರೆ ಕಡೆ ನೋಡ್ತೀವಿ ನಾವು, ರಾಯಚೂರು ಕಡೆ, ಸಿಂಧೂರು ಕಡೆ ಈ ಥರ ಬೆಳವಣಿಗೆ ಇಲ್ಲ. ಅಲ್ಲಿ ದುರದೃಷ್ಟ ಅಂತ ಹೇಳ್ಬೋದು. ನಮಗೆ ಗೌಡ್ರನ್ನ ನೋಡಿದ್ರೆ ನಾವೇ ಸ್ಫೂರ್ತಿ ಕಳ್ಕೊಂಡ್ಬಿಟ್ಟಿದ್ವಿ ಎಷ್ಟೋ ಸಲ. ಆದರೂ ಅವರು ಇವತ್ತಿಗೂ ಆ ಒಂದು ಸ್ಫೂರ್ತಿಯನ್ನು ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ನಾವು ಇದನ್ನು ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಅವರ ಹಿಂದಿನ ಒಂದು ಬಳಗವನ್ನು ಕಟ್ಕೊಂಡು ನಮ್ಮ ಮನೆ ಕೆಲಸಗಳನ್ನು ಬಿಟ್ಟು ಈ ಥರ ಮಾಡ್ತಿದ್ದಾರೆ. ಇದು ಯಾರ ಸಲುವಾಗಿ? ನಮ್ಮ ಎಲ್ಲ ರೈತರ ಸಲುವಾಗಿ, ನಮ್ಮ ಎಲ್ಲ ನಾಗರಿಕರ ಸಲುವಾಗಿ ಇದನ್ನೆಲ್ಲ ಮಾಡ್ತಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ಪುರುಷೋತ್ತಮ್ ಗೌಡ ಮತ್ತು ಅವ್ರ ಟೀಮನ್ನು ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ ಇದೇ ರೀತಿ ಮುಂದುವರೆದು ನಮಗೊಂದು 4 ಒಳ್ಳೆಯ ಕೆಲಸಗಳಾಗಬೇಕು, ನಮ್ಮ ಪ್ರಾಜೆಕ್ಟು ಇನ್ನೂ ಬೆಳವಣಿಗೆ ಆಗಬೇಕು, ಪ್ರಗತಿಯಲ್ಲಿ ಸಾಗಬೇಕು ಅನ್ನೋದಕ್ಕೆ ಇಂಥವ್ರ ಒಂದು ಕಾಣಿಕೆ. ಈಗ ನಾವು ಹೋಗಿ ಡೈರೆಕ್ಟ್ ಗೌರ್ಮೆಂಟ್ಗೆ ಏನು ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ನಾವು ನಿವೃತ್ತರು ಅಂದ್ರೆ ಯಾರು ಕೇಳೋದಿಲ್ಲ ಅವ್ರನ್ನ, ಅಂಥ ಪರಿಸ್ಥಿತಿ ಇದೆ. ಇಂಥದ್ರಲ್ಲಿ ಈ ರೈತ ಸಂಘಗಳೇ ಮುಂದೆ ಬಂದು ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಐ ಶುಡ್ ಅಪ್ರಿಷಿಯೇಟ್ ಅಟ್ ದಿಸ್ ಟೈಮ್. ಈ ಒಂದು ಸ್ಫೂರ್ತಿಯನ್ನು ಇಟ್ಕೊಂಡು ಮಾಡ್ತಿದ್ದಾರೆ, ಹಾಗೆ ಸುಮ್ಮನೆ ಆಟಾಚಾರಕ್ಕೆ ಮಾಡ್ತಿಲ್ಲ. ಇದು ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು, ಅವ್ರ ಟೀಮ್ಗೆ ಧನ್ಯವಾದ ನೋಡ್ತೇನೆ. ಎರಡನೇದಾಗಿ ಹೋದ ವರ್ಷ ಸಡನ್ನಾಗಿ 19ನೇ ಗೇಟು ಮಧ್ಯಕಾಲದಲ್ಲಿ ಬೆಳೆಗಳು ಇನ್ನೂ ಬಂದಿಲ್ಲ, ಖರೀಫ್ ಬೆಳೆಗಳು ಬಂದಿಲ್ಲ, ಅವಾಗಲೇ ಕಿತ್ಕೊಂಡು ಹೋಗ್ಬಿಡ್ತು ಅಂದರೆ ಅದಕ್ಕೆ ಕಾರಣಗಳಿದೆ. ತಾಂತ್ರಿಕ ವರದಿ ಪ್ರಕಾರ ಮೊದಲೇ 5-6 ವರ್ಷದಿಂದನೇ ಚೇಂಜ್ ಮಾಡಬೇಕಾಗಿತ್ತು, ಗೇಟ್ಗಳನ್ನ ಮಾಡಿಲ್ಲ. ಹಂಗಾದ ತಕ್ಷಣ ಏನಾಯಿತು, 2ನೇ ಬೆಳೆ ಕಳ್ಕೊಂಡ್ಬಿಟ್ರು ರೈತರು. ಆಮೇಲೆ ಅನ್ನೆಸರಿ ರಿಸರ್ವರ್ಲಿಂದ ನೀರು ಬಿಡಬೇಕಾಯ್ತು, ಯಾಕಂದ್ರೆ ಅವ್ರು ಲೆವೆಲ್ ಮೇಂಟೈನ್ ಮಾಡಬೇಕಲ್ಲ. ಹಿಂಗಾಗಿ ನಾವು ವಿದ್ಯುತ್ ನೀರು ಕೂಡ ಕಳ್ಕೊಂಡ್ಬಿಟ್ವಿ ಆ ಟೈಮಲ್ಲಿ. ಇಷ್ಟು ನಮಗೆ ಆ ಒಂದೇ ಒಂದು ಗೇಟ್ ಆಗಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಆಯಿತು. ಮತ್ತು ಅದನ್ನು ಕೂಡಿಸ್ಬೇಕಾದ್ರೆ ಕನ್ನಯ್ಯ ನಾಯ್ಡು ಅವರು ಪಾಪ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಅದನ್ನೆಲ್ಲ ಮಾಡಿದ್ದಕ್ಕೆ ನೀರಿನಲ್ಲೇ ಕೂಡಿಸ್ತಕ್ಕಂಥ, ನೀರು ಹರಿಬೇಕಾದ್ರೆ ಕೂಡಿಸ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಮಾಡಿದ್ರು. ಅದು ಭಾಳ ಶ್ಲಾಘನೀಯದು. ಹಿಂಗಾಗಿ ನಮ್ಗೆ ಎಷ್ಟೋ ನಮ್ಮ ಇದು ಸುಧಾರಿಸ್ತಾ ಇತ್ತು ಆ ಗೇಟ್ ಕೂಡಿಸಿದ್ರಿಂದ, ಟೆಂಪ್ರರಿ ಗೇಟ್ ಕೂಡಿಸಿದ್ರಿಂದ ಭಾಳ ಅನುಕೂಲ ಆಯಿತು. ಅದಲ್ಲದೆ ನಮ್ಮ ರೈತರಿಗೆ ಇನ್ನೊಂದು ಆತಂಕ ಇತ್ತು, ಒಂದು ಬೆಳೆ ಕಳ್ಕೊಂಡ್ಬಿಟ್ಟಿವಿ ನಾವು, ಈ ವರ್ಷ ಕೂಡ ಬೆಳೆ ಬರುತ್ತೋ ಇಲ್ಲೋ ಅಂತ. ಯಾಕಂದರೆ ಇಲ್ಲಿ ಗೇಟ್ಗಳದ್ದು ಏನು ಕಾರ್ಯಪ್ರಾರಂಭ ಏನೂ ಆಗಲಿಲ್ಲ, ಏನಿಲ್ಲ ಜಲ್ದಿ. ಅದಕ್ಕೂ ನಾವು ಹೋರಾಟ ಮಾಡಿದರು, ಆದಷ್ಟು ಬೇಗ ಆಗಬೇಕು ಹಂಗಂತ. ಈಗ ನೋಡಿದ್ರೆ ನಮ್ಮ ಅವಧಿಗಿಂತ ಮುಂಚೆನೇ ಮಾಡಿದ್ದಾರೆ. ಇದು ನಮ್ಗೆ ರೈತರಿಗೆ ಬಹಳ ಒಂದು ಹರ್ಷದಾಯಕ ಸುದ್ದಿ. ಇದಕ್ಕೆ ಈ ಸಂಬಂಧವಾಗಿ ನಾನು ತುಂಗಭದ್ರಾ ಬೋರ್ಡಿನ ಅಧಿಕಾರಿಗಳನ್ನು ಹಾಗೂ ಬೋರ್ಡ್ನವರನ್ನು ಮತ್ತು ನಮ್ಮ ಸರ್ಕಾರದವನ್ನು ಅಭಿನಂದಿಸ್ತೇನೆ. ಈ ಜೊತೆಗೆ ಈಗ ಸರಪಳಿಗಳು ಹಾಗೆ ಉಳಿಸ್ಬೇಕಂತ ಮಾಡಿದ್ರು, ಈಗ ಸರಪಳಿಗಳನ್ನು ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಮೂವ್. ಇದು ಈ ಥರ ಮಾಡಿದ್ರಿಂದ ಮುಂದಿನ ದಿನಗಳಲ್ಲಿ ಸದ್ಯಕ್ಕಂತೂ ಈ ಗೇಟಿನ ಪ್ರಾಬ್ಲಮ್ ಇರೋದಿಲ್ಲ. ಇದು ಈಗಿನ ಸಮಸ್ಯೆ ಇತ್ತು ಗೇಟಿಂದು. ರೈತರು ನಿರಾಳವಾಗಿ ಇರ್ಬೋದು. ಈಗ ಮಳೆ ಬಂದು ದೇವರು ನೀರು ತುಂಬಿಸ್ಬಿಟ್ರೆ ಮತ್ತೆ ನಮ್ಮ ಖರೀಫ್ ರಬಿಗೆಲ್ಲ ನಡೀತದಂತ ನನ್ನ ಆಸೆ. ದೇವರು ಅದನ್ನ ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. 50,000-60,000 ಕೋಟಿ ಬೇಕು, ಭಾಳ ಬೇಕಾಗುತ್ತೆ. ಲೆಕ್ಕ ಹೇಳ್ಬೇಕಂದ್ರೆ 88 ಕಿಲೋಮೀಟರ್ವರೆಗೂ ತೆಗಿಬೇಕು. ಈಗ ನಾವು ಸಿಲ್ಟ್ ತೆಗೆಯೋದಂದ್ರೆ ಬರೀ ಡ್ಯಾಮ್ ಹತ್ರ ತೆಗೆಯೋದಲ್ಲ, 88 ಕಿಲೋಮೀಟರ್ವರೆಗೂ ಏನದಲ್ಲ ಅಲ್ಲಿ ಎಲ್ಲೆಲ್ಲಿ ಅವ್ರು ಹೇಳಿದಲ್ಲ ದಾರಿಗಳನ್ನು ಮಾಡಿಕೊಟ್ರೆ ಅಲ್ಲೆಲ್ಲೇ ತಕೊಂಡು ಹೋಗ್ಬೋದು. ಅದನ್ನ ಇಲ್ಲೇ ತೆಗಿಬೇಕು ಅನ್ನೋದೇನಿಲ್ಲ, ಡ್ಯಾಮ್ ಹತ್ರ ತೆಗಿಬೇಕು ಅನ್ನೋದೇನಿಲ್ಲ. ಅಲ್ಲೆಲ್ಲೆಲ್ಲಿ ತಕ್ಕೊಂಡು ಆ ಭೂಮಿಗಳಿಗೆ ಹಾಕೋಬೋದು. ನಾವು ಪ್ರಾಯೋಗಿಕವಾಗಿ ಈ 3 ವರ್ಷದಿಂದ ಗೌಡ್ರ ನೇತೃತ್ವದಲ್ಲಿ ಮತ್ತು ಅಲ್ಲಿ ಶ್ರೀಗಳವರು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಿ, ಒಂದು ಲೆಫ್ಟ್ ಬ್ಯಾಂಕು, ಇನ್ನೊಂದು ರೈಟ್ ಸೈಡ್, 2 ಕಡೆ ಮಾಡಿ ಸಕ್ಸಸ್ ತೋರಿಸಿದ್ರು. ಅದ್ರಲ್ಲಿ ರೈತರು ಕೂಡ ಭಾಳ ಪಾಲು ತಗೊಂಡ್ರು. ಅಲ್ಲೇ 1.5 ತಿಂಗಳು 2 ತಿಂಗಳು ಅಲ್ಲೇ ಮುಕ್ಕಾಂ ಮಾಡಿ ಹಗಲು ರಾತ್ರಿ ಅನ್ನದೇ ರೈತರು ಕೆಲಸ ಮಾಡಿದ್ರು. 100 ಟ್ರ್ಯಾಕ್ಟರ್ಗಳು ಬಂದು ಅವನ್ನೆಲ್ಲ ತೊಗೊಂಡೋದ್ರು. ಎಲ್ಲೆಲ್ಲಿ ಹೊಲಕ್ಕೆ ಹಾಕಬೇಕು, ಅಲ್ಲಿ ಹಾಕಬೇಕು, ಎಲ್ಲಿ ಮಾಡಬೇಕು ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿದ್ರು. ಇದನ್ನ ದುರದೃಷ್ಟವಾಗಿ ನಮ್ಮ ಸರ್ಕಾರದವರು ನೋಡ್ಲಿಲ್ಲ. ಹೆಂಗ್ ಮಾಡಿದ್ರೆ ಒಂದು ವಿಚಾರ ಏನಂದ್ರೆ ಮೊನ್ನೆ ಭಾನುವಾರ ಡಿ ಸಿ ಅವರು ಬಂದಾಗ
ಇದಕ್ಕೆ ಸಣ್ಣ ಪ್ರಮಾಣದಲ್ಲಿ ಆಗಲ್ಲ, ಯೂನಿವರ್ಸಲ್ ಟೆಂಡರ್ ಕರಿಬೇಕಾಗುತ್ತೆ. ಆಮೇಲೆ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ವೆಚ್ಚ ಆಗುತ್ತೆ. ಆಮೇಲೆ ಈ ಹೂಳನ್ನು ಹಾಕಕ್ಕೆ ಪ್ಲೇಸ್ ನಿಗದಿ ಮಾಡ್ಬೇಕಾಗುತ್ತೆ. ಸರ್ಕಾರ ಏಕೀಭಾವವಾಗಿ ಮಾಡಕ್ಕಾಗಲ್ಲ, ಖಾಸಗಿ ಒಂದು ಸಂಯೋಗದಲ್ಲಿ ಆದ್ರೆ ಮಾಡ್ತೀವಿ, ಸಮಯ ತಗೊಂಡ್ಕೊಳ್ತದೆ ಅಂತ ಅಂತಾರೆ. ಖಾಸಗಿಯವರು ಸಹಯೋಗದಲ್ಲಿ ಮಾತ್ರ ಮಾಡಕ್ಕಾಗುತ್ತೆ, ಏನ್ ಸರ್ಕಾರದ ವತಿಯಿಂದ ಮಾಡಕ್ಕಾಗಲ್ಲ ಅಂತೀರಾ? ಯಾಕಂದ್ರೆ ನಿವೃತ್ತ ಅಧಿಕಾರಿಗಳು ನೀವು, ನಿಮ್ಗೆ ಅದ್ರ ಮಾಹಿತಿ ಏನನ್ಸುತ್ತದೆ? ಅಲ್ಲ, ಇವ್ರನ್ನ ಇನ್ವಾಲ್ವ್ ಮಾಡ್ಕೊಂಡೇ ಮಾಡ್ಬೇಕು. ನೀರು ಬಳಕೆದಾರ ಸಂಘಗಳು, ರೈತ ಸಂಘಗಳು, ಇವ್ರನ್ನೆಲ್ಲ ಕೂಡ್ಸ್ಕೊಂಡೇ ಮಾಡ್ಬೇಕು. ಯಾಕಂದ್ರೆ ನಾವೆಲ್ಲೋ ಹಾಕ್ಲಿಕ್ಕೆ ಭೂಮಿ ಬೇಕು ನಮ್ಗೆ. ಆ ಭೂಮಿ ತಗೊಳಕ್ ಕೂಡ ರೈತರ ಸಹಕಾರ ಬೇಕೇ ಬೇಕು, ಇಲ್ಲಿದ್ರೆ ಆಗೋದಿಲ್ಲ. ರೈತರಿಗೆ ಯೂನಿವರ್ಸಲ್ ಟೆಂಡರ್ ಆಗ್ಲೇಬೇಕಂತೀರಾ? ಯೂನಿವರ್ಸಲ್ ಟೆಂಡರ್ ಆಗ್ಲೇಬೇಕಂತೀರಾ? ಯೂನಿವರ್ಸಿಟಿ ಟೆಂಡರ್ ಏನಂತ ಏನಿದಿಲ್ಲ, ಅದು ಇಲ್ಲಿಯವ್ರು ಮಾಡ್ಬೋದು, ಅದೇನಿಲ್ಲ. ಈಗೆಲ್ಲ ಬೇಕಾದಷ್ಟು ನಮ್ಮಲ್ಲಿ ಡೆವಲಪ್ಮೆಂಟ್ಸ್ ಆಗಿದೆ, ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಮಾಡಿದ್ದಾರೆ, ಮಾಡ್ಬೋದು, ಹಂಗೇನಿಲ್ಲ. ಕರೆಯೋದು ಯೂನಿವರ್ಸಿಟಿ ಟೆಂಡರೇ ಕರೀತಾರೆ, ಹಾಕೋರು ಇಲ್ಲಿಯವರೇ ಹಾಕ್ತಾರೆ, ದೊಡ್ಡ ಕಾಂಟ್ರಾಕ್ಟರ್ಸ್ ಇರ್ತಾರೆ ಹಾಕ್ತಾರೆ. ಅದು ಎರಡನೇ ಮಾತು. ಮೊದಲನೇದಾಗಿ ಅಷ್ಟು ಕೋಟಿ ಮಾಡಷ್ಟು ನಮ್ಮ ಹತ್ರ ಇದೆಯಾ, ಹಣ ಇದೆಯಾ, ಸಂಪತ್ತಿದೆಯಾ, ಗ್ರಾಂಟ್ಸ್ ಇದೆಯಾ? ಮೈನಿಂಗ್ ಫಂಡಿಂಗ್ಸ್ ಅದಕ್ಕೆ ಹೇಳ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.